ಸೊ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಅನಿಡಿಲೇ. ಮೊದಲನೇ ಅಪ್ಡೇಟ್, ನಮ್ಮ ಸಿರಾಜ್ ಭಯ್ಯ ಮ್ಯಾಚ್ಗಿನ ಮುಂಚೆನೇ ಮಾತಾಡಿದ್ರು, ಈ RCB ಅಂದರೆ ಸಿಕ್ಕಾಪಟ್ಟೆ ಇಷ್ಟ. RCB ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ GTನ ಜೆರ್ಸಿ ಹಾಕೊಂಡ್ಬಿಟ್ಟು ಮ್ಯಾಚ್ ಫಿಕ್ಸಿಂಗ್ ಆಗೋಗ್ಬಿಡುತ್ತೆ. ಅವಾಗ ಈ ಕ್ರೌಡ್ ಅಂತಾನೆ ನನಗೆ ಸಿಕ್ಕಾಪಟ್ಟೆ ಇಷ್ಟ, ಅಟ್ಮಾಸ್ಫಿಯರ್ ಸಿಕ್ಕಾಪಟ್ಟೆ ಇಷ್ಟ, ನಾನು ಚಿನ್ನಸ್ವಾಮಿ ಆಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಅಂತ ಹೇಳಿದ್ರು. ಒಟ್ನಲ್ಲಿ ಒಂಥರ ಇಂಡೈರೆಕ್ಟಾಗಿ RCB ಅಂದರೆ ಇಷ್ಟ ಅಂತಾರ ಅನ್ನೋ ಥರನೇ ಹೇಳಿರೋದು. ಆ್ಯಂಡ್ ಅವ್ರು RCBನ ಬಿಡಬೇಕಾದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಬಿಟ್ಟು ಹೋಗಿದ್ದು ನೋಡಿದ್ದೀನಿ. ಪ್ಲೇಯರ್ ಆಫ್ ದ ಮ್ಯಾಚ್ ಆದರೂ ವಿರಾಟ್ ಕೊಹ್ಲಿಗೆ ನಾನು ಬೌಲಿಂಗ್ನ ಮಾಡಿಲ್ಲ, ಕಾಂಪಿಟೇಟಿವ್ ಲೆವೆಲಲ್ಲಿ ಅಂದರೆ ಸಿಮ್ಯುಲೇಷನಲ್ಲಿ ಅಲ್ಲಿ ಇಲ್ಲಿ ನೆಟ್ಸಲ್ಲಿ ಬೌಲಿಂಗ್ ಮಾಡಿದ್ದೀನಿ ಅಷ್ಟೇ. ಬಟ್ ಮ್ಯಾಚ್ ಅಂತ ಬಂದಾಗ ನಾನು ಇಷ್ಟರಲ್ಲೇ ಬೌಲಿಂಗ್ ಮಾಡಿಲ್ಲ. ಸೊ ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ಅಂತ ಹೇಳ್ದಂಥ ಸಿರಾಜ್ ಭಯಿ RCB ಮೇಲೆ ಡಾಮಿನೇಷನ್ನ ತೋರಿಸ್ಬಿಟ್ಟು ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾರೆ ಅಂತಂದರೆ ಸೊ ಇದು ಶಾಬಾಷ್ ಹೇಳಲೇಬೇಕು ಮಗ. ಅಪ್ಡೇಟ್ ನಂಬರ್ 2, ಜಸ್ಪ್ರೀತ್ ಬುಮ್ರಾ ರಿಲೇಟೆಡ್ ಅಪ್ಡೇಟ್ ಬರ್ತಿದ್ದು. ನಾನೇ ಹೇಳಿದ್ದೆ ಜಸ್ಪ್ರೀತ್ ಬುಮ್ರಾ ಅವರು ಬಂದ್ಬಿಟ್ಟಿದ್ದಾರೆ, ಸ್ಕ್ವಾಡ್ನ ಜಾಯ್ನ್ ಆಗಿಬಿಟ್ಟಿದ್ದಾರೆ, ಅದು ಇದು ಅಂತೆಲ್ಲ. ಬಟ್ ಸುಮ್ಮನೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಂತ ಅಷ್ಟೇ. ಎಲ್ಲಿ ಬಂದ್ಬಿಟ್ಟು ಸ್ಕ್ವಾಡ್ ಒಳಗಡೆ ಜಾಯ್ನ್ ಆಗಿಬಿಟ್ಟು ಅವರು ಆಡೋ ಥರ ಎಲ್ಲ ಇನ್ನೂ ಆಗಿಲ್ವಂತೆ. ಒಂದು ಡೆಫಿನೆಟ್ ಟೈಮ್ ಅನ್ನೋದನ್ನ ಇನ್ನೂ ಡಿಕ್ಲೇರ್ ಮಾಡಿಲ್ವಂತೆ NC ಅವರು. ಇವರು ಪರ್ಫೆಕ್ಟ್ಲಿ ಫಿಟ್ ಆಗ್ತಾರೆ, ಇಷ್ಟರಲ್ಲೇ ಆಡ್ಬೋದು ಇವರು ಅಂತ ಮುಂಬೈ ಇಂಡಿಯನ್ಸ್ಗೆ. ಸೊ ಸಿಕ್ಕಾಪಟ್ಟೆ ಫೀಲ್ಸ್ ಸ್ಯಾಡು ಮುಂಬೈ ಇಂಡಿಯನ್ಸ್ಗೆ. ಸೊ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ, ಬಟ್ ಒಂಥರ ಲಾಸ್ಟ್ ಮ್ಯಾಚ್ ಏನು ಪರ್ಫಾರ್ಮ್ ಮಾಡೋರ ಜೊತೆ ಇವರು ಕೂಡ ಆ್ಯಡ್ ಆನ್ ಆಗೋಗ್ಬಿಟ್ರು ಅಂದಮೇಲೆ ಎಲ್ಗೋ ತೊಗೊಂಡು ಹೊರಟೋಗ್ಬಿಡ್ತಾರೆ ಮುಂಬೈ ಇಂಡಿಯನ್ಸ್ ಅವರು. ಸೊ ಇವ್ರದ್ದು ಕಮ್ಬ್ಯಾಕು ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲಿರೋದು. ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಷ್ಟೇ ಅಫಿಷಿಯಲ್ ಕನ್ಫರ್ಮೇಷನ್ ಆಗಿಲ್ಲ. ಮಿಡ್ ಏಪ್ರಿಲಲ್ಲಿ ಇವರು ಬರಬಹುದು ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇದೆ. ಅದು ಮೇ ಆದರೂ ಆಗ್ಬೋದು ಅಥವಾ ಆಡದೇ ಇದ್ರೂ ಇರ್ಬೋದು. ಒಟ್ಟಿನಲ್ಲಿ ಮಿಡ್ ಏಪ್ರಿಲ್ ಬರಬಹುದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ನೋಡೋಣ ಆಡೋಕ್ಕಾಗತ್ತಾ ಆಡೋಕ್ಕಾಗಲ್ವ ಅಂತ. ಅಪ್ಡೇಟ್ ನಂಬರ್ 3, ಜಾಸ್ ಬಟ್ಲರ್ ಅವರು ಮ್ಯಾಚ್ ಎಲ್ಲ ಮುಗ್ದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಅವರು ಸಿಕ್ಕಾಪಟ್ಟೆ ನಾಚಿಕೆ ಆಗೋಗ್ಬಿಡ್ತು ಅಂತ ಅವರಿಗೆ, ಎಂಬಾರಿಸ್ ಆಗೋಗ್ಬಿಡ್ತು ನನಗೆ. ನಾನು ಯಾಕಂದರೆ ಅಷ್ಟು ವಿಕೆಟ್ ಕೀಪಿಂಗ್ ನಾನು ಯಾವತ್ತೂ ಮಾಡಿರಲಿಲ್ಲ. ಈಸಿ ಕ್ಯಾಚ್ಗಳನ್ನೆಲ್ಲ ಬಿಟ್ಕೊಂಡು, ಜೊತೆಗೆ ಸ್ಟಂಪಿಂಗ್ಗಳನ್ನೆಲ್ಲ ಬಿಟ್ಕೊಂಡು ಒಳ್ಳೆ ಕಳಪೆ ಕೀಪರ್ ಥರ ನಾನು ಕೀಪಿಂಗ್ ಮಾಡಿದ್ದು ನನಗೆ ಅಜೀಬ್ ಆಗೋಗ್ಬಿಟ್ಟಿತ್ತು. ಬಟ್ ನಾನು ಅದನ್ನು ಇಲ್ಲಿ ಮ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬ್ಯಾಟಿಂಗಲ್ಲಿ. ಅದನ್ನು ಕಡಾಕಾಗಿ ಸಖತ್ತಾಗಿ ಮ್ಯಾಚ್ ಮಾಡಿದ್ದೀನಿ. ಇವಾಗ ನನಗೆ ಯಾವುದೇ ರಿಗ್ರೆಟ್ ಇಲ್ಲ. ಈ ಮ್ಯಾಚಲ್ಲಿ ನನಗೆ ವಿಕೆಟ್ ಕೀಪಿಂಗಲ್ಲಿ ಏನು ಕಳಪೆಯಾಗಿ ಪರ್ಫಾರ್ಮ್ ಮಾಡಿದೆ, ಸೊ ಅದು ನನಗೆ ರಿಗ್ರೆಟ್ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾವು ವಿನ್ನಿಂಗ್ ಸೈಡಲ್ಲಿದ್ದೀವಿ ಅಂತ ಹೇಳಿದರೆ. ಹೌದು, ಏನು ಗುರ್ರು ಇದು ಹಿಂಗೆ ಡಬ್ಬಾ ಥರ ವಿಕೆಟ್ ಕೀಪಿಂಗ್ ಈ ಥರ ಮಾಡ್ತಾ ಇದ್ದಾರೆ. ಒಬ್ಬ ಇಂಗ್ಲೀಷ್ ಪ್ಲೇಯರು ಈ ಸ್ಟ್ಯಾಂಡರ್ಡ್ಸಲ್ಲಿ ಈ ಥರ ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಮ್ಯಾಚ್ ಮಾಡಿದ್ರು ಅದನ್ನು ಬ್ಯಾಟಿಂಗಲ್ಲಿ. ಅಪ್ಡೇಟ್ ನಂಬರ್ 4, ಸಂಜೀವ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಡ್ತಾರೆ. LSGಯ ಓನರು ಈ ಥರ ಸ್ಟೇಟ್ಮೆಂಟ್ ಆಗಿ ಕೊಡ್ತು ಅಂತಂದರೆ ಪ್ಲೇಯರ್ಗೆ ಒಂಥರ ಡಿಮೋಟಿವೇಟ್ ಆಗಲ್ವಾ ಅಂತ ಅನ್ನಿಸ್ತೈತೆ. ರಿಷಬ್ ಪಂತ್ ಅವ್ರಿಗೆ ಹೇಳಿದ್ದಾರೆ 27 ಕೋಟಿ ಅಲ್ಲಾಗರು 27 ರೂಪಾಯಿ ಪರ್ಫಾರ್ಮೆನ್ಸ್ನೂ ಕೊಟ್ಟಿಲ್ಲ ರಿಷಬ್ ಪಂತ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದೇ ಶ್ರೇಯಸ್ ಅಯ್ಯರ್ ನೋಡಿ 27 ಕೋಟಿ ರೇಂಜಲ್ಲಿರುವಂಥ ಪರ್ಫಾರ್ಮೆನ್ಸ್ನ ಪಕ್ಕ ಕೊಡ್ತಾ ಇದ್ದಾರೆ, ಅದಕ್ಕೆ ಪಕ್ಕ ತೂಕವಾಗಿದ್ದಾರೆ ಅಂತ ಹೇಳಿದರೆ. ಕ್ಯಾಪ್ಟನ್ಸಿ ವಿಚಾರದಲ್ಲಾಗಿರಲಿ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ವಿಚಾರದಲ್ಲಾಗಿರಲಿ ಶ್ರೇಯಸ್ ಅಯ್ಯರ್ ಟಾಪ್ ನ್ಯಾಚು. ಒಂಥರ ಇವ್ರು ಹಂಗೆ ಅಂದ್ಕೊಂಡಿರ್ತಾರೆ, ಶ್ರೇಯಸ್ ಅಯ್ಯರ್ನೇ ತಗೊಂಡ್ಬಿಟ್ಟಿತ್ತು ಅಂದರೆ ಕಡಕಾಗಿರೋದಲ್ವ ಗುರು, ರಿಷಬ್ ಪಂತಿಂದ ಹೋಗ್ಬಿಟ್ಟಿಲ್ಲಿ ಟೋಪಿ ಹಾಕಿಸ್ಕೊಂಡಿದ್ದೀನಿ ಅಂತ ಅನ್ಕೊಂಡಿರ್ತಾರೆ ಇವಾಗ. ಬಟ್ ಈ ಥರ ಹೇಳ್ತಾನೆ ಎಲ್ಲ ಪ್ಲೇಯರ್ಸ್ಗಳಿಗೆಲ್ಲ ಗೊತ್ತಾಗಂಗೆ ಹೇಳ್ತು ಅಂದರೆ ಪ್ಲೇಯರ್ನ ಮಾರಲ್ಲೂ ಕಮ್ಮಿ ಆಗಿರೋ ಜೊತೆಗೆ ಅವ್ರಿಗೆ ಕಾನ್ಫಿಡೆನ್ಸೇ ಕುಗ್ಗೋಗ್ಬಿಡುತ್ತೆ. ಇನ್ನೂ ಆಗಿರೋದು ಜಸ್ಟ್ 2-3 ಮ್ಯಾಚ್ ಆಗಿದೆ, ಆಗಲೇ ಇವ್ರು ಬಾಯ್ ಬಡ್ಕೊಂತ ಇದ್ದಾರೆ. ನಾನು 27 ಕೋಟಿ ಹೋಯ್ತು ಅಂತ ತಲೆ ಮೇಲೆ ಟೋಪಿ ಹಾಕೊಂಡು. ನೋಡೋಣಮ್ಮ, ಸೀಸನ್ ಎಂಡ್ ಆಗೋ ಅಷ್ಟರಲ್ಲಿ ಇವರು KL ರಾಹುಲ್ ಥರ ಈಚೆ ಕಡೆ ನಿಲ್ಸ್ಕೊಂಡು ಊಸ್ಕೊಂತಾರ, ಅಥವಾ ಇಲ್ಲ ಗುರು ಫಸ್ಟ್ ಸೀಸನ್ ಪರವಾಗಿಲ್ಲ ನೆಕ್ಸ್ಟ್ ಸೀಸನ್ ಏನಾರು ಮಾಡು ಅಂತ ಹೇಳ್ತಾರ, ನೋಡಬೇಕು. ಅಪ್ಡೇಟ್ ನಂಬರ್ 5, ಇವಾಗ ಕೋಚ್ಗಳು ಸಿಕ್ಕಾಪಟ್ಟೆ ಬ್ಲೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹೋಮ್ ಅಡ್ವಾಂಟೇಜ್ ಇಲ್ಲ, ಏನಿದು ಕ್ಯೂರೇಟರ್ಸ್ ಎಲ್ಲ ಹಿಂಗೆ ಮಾಡ್ತಾ ಇದ್ದಾರೆ, ಅವೇಗೇನೆ ಅಂದರೆ ಅವೇ ಟೀಮ್ಗಳಿಗೇನೆ ಯೂಸ್ ಆಗುವಂಥ ವಿಕೆಟ್ಗಳನ್ನ ರೆಡಿ ಮಾಡಿದರೆ ಹೋಮ್ ಅಡ್ವಾಂಟೇಜ್ ಇಲ್ಲೇ ಹತ್ರ ಮಾಡ್ತಾ ಇದ್ದಾರೆ ಅಂತ ಜಹೀರ್ ಖಾನ್ ಕೂಡ ಬ್ಲೇಮ್ ಮಾಡ್ತಾರೆ. ಆಮೇಲೆ ಫ್ಲೆಮಿಂಗ್ಸ್ ಕೂಡ ಬ್ಲೇಮ್ ಮಾಡ್ತಾರೆ. ನಮ್ಮ RCBಯ ಕೋಚ್ ನೆನ್ನೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಯಾಕೋ ಹೋಮ್ ಥರ ಬಿಹೇವ್ ಆಗ್ತಾ ಇಲ್ಲ ಅಂದರೆ ಚಿನ್ನಸ್ವಾಮಿಲಿ ಅಂತ ಒಂದು ಟ್ರ್ಯಾಕ್ ರೆಕಾರ್ಡ್ನ RCBನೂ ಕೂಡ ಇಟ್ಕೊಂಡಿಲ್ಲ. ಏನು ಎಲ್ಲ ಮ್ಯಾಚ್ನು ಗೆದ್ಕೊಂಡ್ಬಂದ್ಬಿಟ್ಟಿರ್ತಾರೆ, ಬಾರಿ ಒಂದು 75% ವಿನಿಂಗ್ ಸ್ಟ್ರೀಕ್ನ ಇಟ್ಕೊಂಡಿರ್ತಾರೆ. CSK ನೋಡಿ ಸಖತ್ತಾಗಿ ಇಟ್ಕೊಂಡಿದೆ ಚೇಪಕಲ್ಲಿ ವಿನಿಂಗ್ ಸ್ಟ್ರೀಕ್ನ. ಸೊ RCB ಆಗಿ ನೋಡೋಕೆ ಹೋದರೆ 50% ಆಫ್ ದ ಮ್ಯಾಚಸ್ಸು ಅಥವಾ 49% ಆಫ್ ದ ಮ್ಯಾಚಸ್ನ ಗೆದ್ದಿರೋಂಥದ್ದಷ್ಟೇ ಇಲ್ಲಿ ಸ್ಟ್ರೀಕ್. ಏನು ಅಂಥ ಹೆವಿ ಏನಿಲ್ಲ ಸ್ಟ್ಯಾಟ್ಸು RCBದು. ಸೊ ಇವ್ರು ಹೇಳಿದರೆ ಯಾಕೋ ಹೋಮ್ ಅಡ್ವಾಂಟೇಜ್ ಇದೆ ಅಂತ ನಮಗೇನೋ ಅನ್ನಿಸ್ತಾ ಇಲ್ಲ ಅಂತ ಹೇಳಿದರೆ, ಅದೆಲ್ಲ ಸೀಸನ್ ನಮಗೆ ಗೊತ್ತಿರುವಂಥ ವಿಷಯನೇ. ಹೋಮ್ ಅಡ್ವಾಂಟೇಜ್ ಏನು ನಮಗೆ ಇಲ್ಲ ಅಂತ, ನಮಗೆ ಅವೇ ಅಡ್ವಾಂಟೇಜೇ ಜಾಸ್ತಿ ಅಂತ ನಮಗೆ ಗೊತ್ತು. ಆ್ಯಂಡ್ ಅವ್ರು ಹೇಳಿದರೆ ನಾನು ಇದನ್ನು ರೀಸನ್ ಆಗಿ ಕೊಡೋದಿಲ್ಲ, ಇಲ್ಲಿ ಸೋತಿರೋ ಮಾತ್ರಕ್ಕೆ ನಾನು ಹೋಮ್ ಅಡ್ವಾಂಟೇಜ್ ನಮಗೆ ಇರಲಿಲ್ಲ, ನಾವು ರೀಡ್ ಮಾಡೋಕ್ಕಾಗಿಲ್ಲ, ಪಿಚ್ಚು ಡಿಫ್ರೆಂಟಾಗಿ ಬಿಹೇವ್ ಆಗ್ತಿತ್ತು, ನಾರ್ಮಲ್ ಟಿಪಿಕಲ್ ಚಿನ್ನಸ್ವಾಮಿ ವಿಕೆಟ್ ಥರ ಬಿಹೇವ್ ಆಗ್ತಿರಲಿಲ್ಲ, ಬೇರೆ ಥರನೇ ಬಿಹೇವ್ ಆಗ್ತಿತ್ತು, ಹಂಗೆ ಹಿಂಗೆ ಅಂತೆಲ್ಲ ರೀಸನ್ ಅಂತೂ ಕೊಡೋದಿಲ್ಲ. ಹೌದು ಬಿಹೇವ್ ಆಗ್ತಿತ್ತು, ಬಟ್ ನಾನು ರೀಸನ್ ಕೊಡೋಲ್ಲ. ಗುಜರಾತ್ ಟೈಟನ್ಸು ನಮಗಿನ್ನ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ, ಅದಕ್ಕೋಸ್ಕರ ಅವರು ಗೆದ್ದಿದ್ದಾರೆ ಅಂತ ಹೇಳಿದರೆ. ಬಟ್ ಬೇರೆಯವರೆಲ್ಲ ಏನು ಗುರು ಪಿಚ್ಚಿದೋ ಅಂತ ರೀಸನ್ ಕೊಡ್ತಾ ಇದ್ದಾರೆ. ಬಟ್ ಅವ್ರು ನೆಟ್ಟಗೆ ಪರ್ಫಾರ್ಮ್ ಮಾಡಿದ್ರೆ ಅದಕ್ಕೋಸ್ಕರ ಗೆದ್ದಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇದಿಷ್ಟ ಆಗಿತ್ತು ಮಗಳ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.